ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಕನಕಾಂಬರ ಗಿಡ ಹೋಗೇ ಬಿಡ್ತು ಅಂದ್ಕೊಂಡಿದ್ದೆ ಸ್ನೇಹಿತರೆ. ಹಾಗೋ ಹೀಗೋ ಒಂದು ಸ್ವಲ್ಪ ಗೊಬ್ಬರನ್ನೆಲ್ಲ ಹಾಕಿ ಸರಿ ಮಾಡಿ ಒಂದಷ್ಟು ಹೂ ಕೊಡೋವರೆಗೂ ಹೋಗಿದ್ದೆ ಸ್ನೇಹಿತರೆ. ಯಾಕಂದರೆ ಕನಕಾಂಬರ ಅಂತೂ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಅಂದರೆ ಫುಲ್ಲು ಕಡ್ಡಿ ಸಮೇತ ಒಣಗಿಬಿಡುತ್ತೆ. ಆಮೇಲೆ ನೋಡಿದ್ರೆ ಸ್ವಲ್ಪ ಬಿಟ್ಟಿದ್ನಲ್ವ, ಸ್ವಲ್ಪ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಅಷ್ಟರಲ್ಲಿ ಸುತ್ತಮುತ್ತ ನೋಡಿ ಇದು ರಾಜಗಿರಿ ದಂಟಾಗಲಿ ನೆಲನಲ್ಲಿ ಆಗಲಿ ಎಲ್ಲ ಬಂದ್ಬಿಟ್ಟಿದೆ ನೋಡಿ. ಇದು ತಲೆನೋವಿಗೆ ಸ್ನೇಹಿತರೆ, ಇದು ಈ ಸೊಪ್ಪು ತಲೆನೋವಿಗೆ ಇದೇನೆಂದರೆ ಈ ರಸ ಹಿಂಡ್ಬಿಟ್ಟು ಮೂಗಿಗೆ ಹಾಕೋದು ಸ್ನೇಹಿತರೆ. ಆಯುರ್ವೇದಿಕಲ್ಲಿ ಹೀಗೆ ಇದನ್ನು ರಸನ ಹಿಂಡ್ಬಿಟ್ಟು ತುಂಬ ತಲೆನೋವು ಇರೋರಿಗೆ ಇದನ್ನು ಕೊಡ್ತಾರೆ ಸ್ನೇಹಿತರೆ. ಅಂದರೆ ಮೂಗಿಗೆ ಹಾಕ್ತಾರೆ, ಕೆಲವರು ಭಯಪಡ್ತಾರೆ, ಇಲ್ಲ ಕಿವಿಗೆ ಹಾಕ್ತಾರೆ, ನತ್ತಿ ಮೇಲೆ ಇಡ್ತಾರೆ. ಈ ರೀತಿ ಆಯುರ್ವೇದಿಕಲ್ಲಿ ಇದನ್ನು ಬಳಸ್ತೀವಿ ಸ್ನೇಹಿತರೆ ನಾವು ಹೆಚ್ಚು. ಅದು ಮತ್ತು ಗಿಡ ಬೇಕಾಗುತ್ತಲ್ಲ ಅಂದ್ಬಿಟ್ಟು ಒಂದು ಸೈಡಲ್ಲಿ ಪಕ್ಕದಲ್ಲಿ ಇಟ್ಕೊಂಡೆ, ಬೇರೆ ಒಂದು ಪಾಟಿಗೆ ಹಾಕ್ತೀನಿ. ಹೀಗೆ ಇದರಲ್ಲಿ ಆಯುರ್ವೇದಿಕ್ ಗಿಡಗಳಾಗಲಿ ಯಾವುದಾದ್ರೂ ಉಪಯೋಗಕ್ಕೆ ಬರುವಂತಹ ಗಿಡಗಳಿದ್ದರೆ ಅಂದ್ಬಿಟ್ಟು ಎಲ್ಲ ನೋಡ್ತಾ ಇದ್ದೀನಿ. ನಾನು ಹೆಚ್ಚು ನೆಲನಲ್ಲಿಯಲ್ಲಿ ಕಷಾಯ ಮತ್ತು ಚಟ್ನಿನ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಅದನ್ನು ಇವಾಗ ತೊಗೊಳಕ್ಕೆ ನಾನೆಲ್ಲ ನೋಡ್ತಾ ಇದ್ದೀನಿ. ಬೇರು ಸಮೇತ ತೊಗೊಂಡ್ಬಿಡ್ತೀನಿ, ಯಾಕಂದರೆ ಕನಕಾಂಬರನೂ ಹುಳಿಬೇಕು ಮತ್ತು ನನ್ನ ಕಷಾಯಕ್ಕೆ ಈ ಕಡ್ಡಿ ಸಹ ತುಂಬಾ ಮುಖ್ಯ. ಹಾಗಾಗಿ ನಾನು ಎಲ್ಲ ತೊಗೊಳ್ತಾ ಇದ್ದೀನಿ. ಇದು ಹಾಗೆ ಬೆಳೆದಿದೆ ಅಂದ್ಬಿಟ್ಟು ಬಿಸಾಕೋದಲ್ಲ, ನೀಟಾಗಿ ತೊಗೊಂಡು ಕಷಾಯ ಮಾಡಬೇಕು. ನೋಡಿ ಸ್ನೇಹಿತರೆ, ಮೂಗಿಗೆ ಹಾಕ್ಕೊಳ್ಳೋದು, ಕಿವಿಗೆ ಹಾಕ್ಕೊಳ್ಳೋದು, ನತ್ತಿಗೆ ಇಟ್ಕೊಳ್ಳೋದು, ಇದು ತಲೆನೋವಿಗೆ ಶೀತನ ಹಿಂಡುತ್ತೆ ಅದು. ಅದಕ್ಕೆ ಎಲ್ಲ ಎಲ್ಲೆಲ್ಲಿದೆ ಎಲ್ಲ ತೊಗೊಂಡು ಒಂದು ಬದಿಲಿ ಇಡ್ತೀನಿ. ತುಂಬ ಒಳ್ಳೆಯದು. ಆ ಗಿಡನ ನಾನು ಕಳ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲೆಲ್ಲಿದೆಯೋ ಎಲ್ಲ ತೆಗೆದು ಒಂದು ಸೈಡಲ್ಲಿ ಹಾಕ್ಕೊಳ್ತೀನಿ. ಯಾಕಂದರೆ ಗೊತ್ತಿಲ್ದಾಗೇ ಬೆಳೆದ್ಬಿಡುತ್ತೆ ಅದು. ನೋಡಿ, ಕನಕಾಂಬರ ಇವಾಗ ಈ ಥರ 2, 3, 4 ಹೂಗಳನ್ನೆಲ್ಲ ಕೊಡ್ತಾ ಇದೆ. ಪಾಪ ತೀರಾ ಸಣ್ಣಾಗಿ ಒಣಗೋಗ್ಬಿಟ್ಟಿತ್ತು, ಬರೋದೇ ಇಲ್ಲ ಅಂದ್ಕೊಂಡಿದ್ದೆ. ಹಾಗೆ ಬಿಟ್ಟಿದ್ದೆ, ಹಾಗೆ ಚಿಗುರ್ಕೊಂಡು ಇಷ್ಟು ಮಟ್ಟಿಗೆ ಬಂದಿದೆ. ಅದಕ್ಕೆ ಸುತ್ತು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಒಂದು ರಾಜಗಿರಿ ದಂಟು ಬೀಜಕ್ಕೆ ಬಂದುಬಿಟ್ಟಿದೆ. ಸರಿ, ಬೀಜ ಆದರೂ ಸಿಗುತ್ತೆ, ಸೈಡಲ್ಲಿದೆ ತಾನೇ ಅಂದ್ಬಿಟ್ಟು ಅದನ್ನು ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗವಾಗ ನಾವು ಗಿಡ ಅಂತ ಬೆಳೆಸಿದ್ಮೇಲೆ ಕ್ಲೀನ್ ಮಾಡ್ತಾ ಇರಬೇಕು. ಈ ಥರ ಬೇಡವಾದ ಗಿಡಗಳನ್ನೆಲ್ಲ ತೆಗಿತಾ ಇರಬೇಕು. ಆ ಗಿಡದ ಬಗ್ಗೆ ಚೆನ್ನಾಗಿ ತಿಳ್ಕೊತಾ ಇರ್ಬೋದು. ನಾವು ಮಾಡ್ತಾ ಕಲಿಬೋದು ಸ್ನೇಹಿತರೆ. ಏನೋ ರೈತರ ಮಕ್ಕಳೇ ಆಗಬೇಕು ಏನಿಲ್ಲ ಸ್ನೇಹಿತರೆ, ಮನಸ್ಸಿದ್ರೆ ಮಾರ್ಗ. ನಮ್ಮನೇಲಿ ಯಾರೋ ಒಬ್ಬ ಮನುಷ್ಯ ಬಂದಿದ್ದ, ಅಂದರೆ ನಮ್ಮ ಮನೆಯವರ ಕಡೆಯವನು. ಬಂದಾಗ ಅಯ್ಯೋ ನನ್ನ ಹೆಂಡ್ತಿಗೆ ಹಳ್ಳಿದೆಲ್ಲ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದ. ಆವಾಗ ಅಂದ್ಕೊಂಡ್ವಿ, ಅವ್ರು ನೋಡಿದ್ರೆ ಗುಲ್ಬರ್ಗ ಕಡೆಯವರು. ನೋಡಿದ್ರೆ ಅಯ್ಯೋ ನನ್ನ ಹೆಂಡ್ತಿಗೆ ಹಳ್ಳಿದು ಏನೂ ಗೊತ್ತಿಲ್ಲ, ಮಾಡ್ರನ್ನು ಅಂತ. ಈ ಥರ ಕೆಲಸ ಮಾಡಿದ್ರು ಒಂದು ತಪ್ಪು ಅನ್ನೋ ಭಾವನೆ ಇತ್ತು ಆ ಮನುಷ್ಯನಿಗೆ. ಏನೋ ಇದು ಥರ ಹೇಳ್ತಿದ್ದ. ನಮ್ಮ ಇಷ್ಟದಾಗೆ ನಾವು ಮಾಡ್ಕೊಳ್ತೀವಲ್ವ ಸ್ನೇಹಿತರೆ. ಇದನ್ನೆಲ್ಲ ಕಲಿಸ್ಬೇಕು ಅನ್ನೋದು ಏನಿಲ್ಲ. ನಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ನಾವೇ ಎಲ್ಲ ರೀತಿಯಲ್ಲೂ ನಾವು ಮಾಡ್ತೀವಿ. ಬನ್ನಿ, ಅಂಥವ್ರದ್ದೆಲ್ಲ ಒಂದು ಸೈಡಿಗಿಟ್ಟು ನಮ್ಮ ಕನಕಾಂಬರಕ್ಕೆ ಡೈರೆಕ್ಟಾಗಿ ಒಳ್ಳೆ ಆಹಾರ ಕೊಡೋದು ಹೇಗೆ ನೋಡೋಣ. ನೋಡಿ, ಈ ರೀತಿ ಒಂದು ವೇಸ್ಟ್ ಆದ ಬಾಟಲ್ ಇತ್ತು, ಜ್ಯೂಸ್ ಬಾಟಲ್ಲು. ನಾನು ಸುತ್ತು ಇದನ್ನು ಮಾಡಿ ಇವಾಗ ಆ ಗಿಡಕ್ಕೆ ಬೇರಿಗೆ ನಾನು ಒಳ್ಳೆ ಫುಡ್ಡನ್ನು ಕೊಡಬೇಕು. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಒಂದು ಬೇಡವಾದದ್ದು ಈ ಥರ ಡಬ್ಬದ್ದು ಇದು ಅರ್ಧಕ್ಕೆ ಕಟ್ ಮಾಡಿದ್ದೀನಿ ಆ ಬಾಟಲ್ದು. ಇನ್ನು ಅರ್ಧಕ್ಕೆ ಸಣ್ಣ ಹೋಲ್ ಇಟ್ಟಿದ್ದೀನಿ. ಯಾಕಂದರೆ ನಾವು ಲಿಕ್ವಿಡ್ ಕೊಡಬೇಕು, ಕರೆಕ್ಟಾಗಿ ಆ ಬುಡಕ್ಕೆ ಹೋಗಬೇಕು. ಆ ಥರ ನೋಡಿ ನಾವು ಇಡಬೇಕಾಗತ್ತೆ. ಅದಕ್ಕೆ ಹೆಚ್ಚು ನಮ್ಮ ಹೂ ಕೊಡಬೇಕು ಅಂದರೆ ತುಂಬ ಒಳ್ಳೆ ಗೊಬ್ಬರ ಅಂದರೆ ಈ ಬಾಳೆಹಣ್ಣು ಸ್ನೇಹಿತರೆ. ಇದನ್ನಂತೂ ಯಾವ ಸಿಪ್ಪೆ ಎಲ್ಲಿದ್ದರೂ ಬಿಡಬೇಡಿ. ನಮ್ಮ ಮನೆಗೆ ಬಾಳೆಹಣ್ಣು ನಾವು ತಿನ್ಲಿಕ್ಕೆ ತರ್ತೀವೋ ಇಲ್ವೋ, ಗಿಡಗಳಿಗಂತೂ ಹೆಚ್ಚು ತರ್ತೀವಿ ಸ್ನೇಹಿತರೆ. ಯಾಕಂದರೆ ಗಿಡಗಳಿಗೆ ಬೇಕಾಗಿರೋದೇ ಬಾಳೆಹಣ್ಣು ಸ್ನೇಹಿತರೆ. ತುಂಬ ಚೆನ್ನಾಗಿ ಎಂಥ ಗಿಡ ನೋಡಿ, ಈ ಕನಕಾಂಬರ ಹೋಗೇ ಬಿಟ್ಟಿದೆ ಅಂದ್ಕೊಂಡಿದ್ದೆ. ಆದರೆ ಇಷ್ಟು ಚೆನ್ನಾಗಿ ಮೇಲೆ ಬಂದು 4-5 ಹೂವು ಕೊಡ್ತಾಯಿದೆ, ಇನ್ನೂ ಕೊಡ್ತಾಯಿದೆ. ಸಾಕಷ್ಟು ಮಗುಗಳಾಗಿದೆ. ಹೊರಟೋಗ್ಬಿಟ್ಟಿದೆ. ತುಂಬ ಚೆನ್ನಾಗಿ ಬಿಟ್ಟಿತ್ತು ಹಿಂದೆ ಎಲ್ಲ ಬಹಳಷ್ಟು. ಏನೋ ಇದಾಗಿ ಒಂದು ಸ್ವಲ್ಪ ಒಣಗಂಗೆ ಆಗಿಬಿಟ್ಟಿತ್ತು. ಹೋಗ್ಬಿಟ್ಟಿದೆ ಬಿಡು ಅಂತ ಕೆಲವೊಂದಷ್ಟು ಒಣಗಿರೋದನ್ನೆಲ್ಲ ತೆಗೆದಿದೆ. ಎಲ್ಲೋ ಒಂದು ಸಣ್ಣದಾಗಿ
ಹಿತ್ತು ಕಡ್ಡಿ ನೋಡೋಣ ಅಂದರೆ ಇಷ್ಟರ ಮಟ್ಟಕ್ಕೆ ಚಿಗುರಿದೆ. ನಾನು ಮತ್ತೇನೋ ಹೋಯ್ತು ಅಂತಲ್ಲ, ಈ ಥರ ಬೀಜಗಳು ಇರುತ್ತಲ್ಲ ಇದನ್ನೆಲ್ಲ ಒಂದು ಸೈಡಲ್ಲೆಲ್ಲ ಬಲ್ತಿರಬೇಕು, ಎಳೆದಾದರೆ ಆಗಲ್ಲ. ಅದೇ ಕೆಳಗಡೆ ಹಾಕಿದರೆ ಪಕ್ಕದಲ್ಲೇ ಕನಕಾಂಬರ ಗಿಡಗಳು ಚೆನ್ನಾಗಿ ಬರ್ತವೆ ಸ್ನೇಹಿತರೆ. ಏನು ಹೊರಗಡೆಯಿಂದ ತರಬೇಕು, ಒಂದು ಗಿಡ ಹಾಕಿದ್ರೆ ಸಾಕು, ಅದರಲ್ಲೇ ಬೀಜ ಮಾಡಿ ಹೂ ಕಿತ್ಕೊಳ್ಳೋದಾಗಲಿ, ನಮ್ಮ ಟೈಮ್ ಪಾಸ್ ಆಗಲಿ, ನಮ್ಮ ಖುಷಿಗಾಗಲಿ, ಮತ್ತೇನಾದರೂ ಬಲ್ತಿರೋದಿತ್ತು ಅಂದರೆ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಒಂದು ಕಡೆ ಹಾಕ್ಬಿಟ್ರೆ ಸಾಕು ಸ್ನೇಹಿತರೆ. ಎಲ್ಲರೂ ಕೆಲವ್ರು ಹೇಳಿದ್ರು ನಾರ್ಮಲಾಗಿ ಕ್ಯೂಟಾಗಿ ಹೇಳಿಬಿಡ್ತೀರ, ಕೇಳೋಕ್ಕೆ ಚೆನ್ನಾಗಿರುತ್ತೆ, ನಿಮ್ಮ ವಿಡಿಯೋ ನೋಡಲಿಕ್ಕೆ ನಾರ್ಮಲಾಗೆ ಹೇಳ್ತೀರಾ, ಏನೇನೋ ಹೊತ್ತಿ ಹೇಳೋ ಥರ ಏನು ಹೇಳಲ್ಲ, ನಾರ್ಮಲ್ ನಮಗಿಷ್ಟ ಆಗುತ್ತೆ ನಿಮ್ಮ ವಿಡಿಯೋ ಅಂದರೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಹೇಳಿದ್ರಿ ನೋಡಿ. ಈ ರೀತಿ ಲಿಕ್ವಿಡ್ಗೆ ಬಾಕ್ಸ್ನ ಇಟ್ಬಿಟ್ಟು ಇಲ್ಲಿ ನೀರು ಹಾಕಿ, ಇವಾಗ ಶಂಖ ಪುಷ್ಪನೂ ತುಂಬ ಒಳ್ಳೆಯದೆ ಗಿಡಕ್ಕೆ, ಅದು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕಿ ಈ ರೀತಿ ನೀರು ಹಾಕಿದರೆ ಸಾಕು ಸ್ನೇಹಿತರೆ, ಕರೆಕ್ಟಾಗಿ ಆ ಬೇರಿಗೆ ಹೋಗಿ ತಾಕುತ್ತೆ. ಆವಾಗ ಒಳ್ಳೆ ಚಿಗುರು ಬಂದು ಒಳ್ಳೆ ಹೂ ಕೊಡುತ್ತೆ. ಪುದೀನ ನೋಡಿ ಎಷ್ಟು ಸೊಗಸಾಗಿ ಬಂದುಬಿಟ್ಟಿದೆ. ಒಂದಿನ ಪುದೀನ ಬಾತ್ ಮಾಡಬೇಕು ಸ್ನೇಹಿತರೆ ಕಿತ್ಕೊಂಡು. ಈಗಿದೆ ನನ್ನ ಗಾರ್ಡನಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಹೋಗಿ ಬರಲಾ? ನಮಸ್ಕಾರ.